ಇತ್ತೀಚಿನ ಒಂದು ವರದಿ ಬಂದಿದೆ, ಬೆಂಗಳೂರಿನಲ್ಲಿರೋರಿಗೆ ಶಾಕ್ ಕೊಡುವಂತ ವರದಿ. ಅದೇನಪ್ಪಾ ಅಂದ್ರೆ, ನಾವು ತಿಂತಾ ಇರೋ ಬೆಂಗಳೂರಲ್ಲಿ ಸಿಗುವಂತ ಏನು ತರಕಾರಿ ಸೊಪ್ಪುಗಳಿದೆ, ಇದರಲ್ಲಿ ಲೆಡ್ ಅಂಶ ಹೈ ಇದೆ. ಲೆಡ್ ಅಂದ್ರೆ ಏನು? ಮೆಟಲ್ ಪಾರ್ಟ್ ಅಗತ್ಯಕ್ಕಿಂತ ಜಾಸ್ತಿ, ಹೆಚ್ಚು ಕಮ್ಮಿ ಒಂದು 500,000% ಜಾಸ್ತಿ. ಮುಂಚೆ ಏನಿತ್ತು ಹಳೇದು ಅದಕ್ಕಿಂತನೂ ಜಾಸ್ತಿ. ಅಗತ್ಯ ಅಂತ ಏನಿದೆಯಲ್ಲ, ಐರನ್ ಕಂಟೆಂಟ್ ಇಷ್ಟ ಇರ್ಬೇಕು ಅಂತ, ಅದಕ್ಕಿಂತ ಜಾಸ್ತಿ ಇದೆ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ನಮ್ಮ ಇಂಡಸ್ಟ್ರಿಗಳಿಂದ ಏನು ನೀರು ಬರುತ್ತಲ್ಲ, ನೀರೆಲ್ಲ ಬಂದಿದ್ದು ಕಲುಷಿತ ನೀರು ಅಂತ ಏನಿರುತ್ತೆ ಎಲ್ಲ ಭೂಮಿಗೆ ಸೇರ್ತಾ ಇದೆ, ಹೊಳೆಗೆ ಸೇರ್ತಾ ಇದೆ, ಎಲ್ಲಾ ಕಡೆನೂ ಮಿಕ್ಸಪ್ ಆಗ್ತಾ ಇದೆ. ಇದೇ ರೀತಿ ರೂರಲ್ ಅಲ್ಲಿ ಕೂಡ ಆಗುತ್ತೆ. ರೈತರು ಏನ್ ಬೆಳೆ ಬೆಳಿತಾರಲ್ಲ, ಅಲ್ಲಿ ಕೂಡ ಅನಿವಾರ್ಯವಾಗಿ ಅವರು ಕೆಮಿಕಲ್ ನ ಯೂಸ್ ಮಾಡ್ತಾ ಇದಾರೆ. ಕೀಟನಾಶಕಗಳಿಂದ ಹಿಡಿದು ಪ್ರತಿಯೊಂದು ಯೂಸ್ ಆಗ್ತಾ ಇದೆ. ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹೆಂಗೆ ನಮಗೆ ನೀರು ಕಂಟಾಮಿನೇಷನ್ ಆಗ್ತಾ ಇದೆ, ಪೊಲ್ಯೂಟ್ ಆಗ್ತಾ ಇದೆ ಅಂತ ಯಾರಿಗೂ ಅಂದಾಜ್ ಸಿಗ್ತಾ ಇಲ್ಲ. ದಯವಿಟ್ಟು ಅಟ್ಲೀಸ್ಟ್ ಕುಡಿಯೋ ನೀರಲ್ಲಾದ್ರೂ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋ ನೀರಲ್ಲಿ ಅದ್ಯಾವುದು ಅಂದ್ರೆ ಅಯೋನೈಸ್ಡ್ ವಾಟರ್. ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀವಿ, ಅಯೋನೈಸ್ಡ್ ವಾಟರ್ ಅಂತ ಏನಿದೆ, ಇದು ಪ್ರಪಂಚದಲ್ಲೇ ಅತಿ ಉತ್ತಮ ಸ್ಥಾನ, ಉತ್ತಮವಾದ ನೀರು ಅಂತ ಹೇಳಿ ಕರೆಸ್ಕೊಳತ್ತೆ. ಇದು ಮೆಡಿಕಲ್ ಗ್ರೇಡ್ ಡಿವೈಸ್ ಇಂದ ಬರುವಂತದ್ದು ಕೆಂಗನ್ ವಾಟರ್ ಅಂತ ಹೇಳಿ, ಅಯೋನೈಸ್ಡ್ ವಾಟರ್. ಇನ್ನು ಡೀಟೇಲ್ ಬೇಕು ಅಂದ್ರೆ ದಯವಿಟ್ಟು ಕಮ್ಯುನಿಕೇಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ.